ಏನ್ ಮಗ ಒಳ್ಳೆ ಕಾಸು ಎಣಿಸ್ತಾ ಇದೀಯಾ? ಲಾಟ್ರಿ ಗಿಟ್ರಿ ಏನಾದ್ರು ಹೊಡಿತಾ? ಇಲ್ಲಪ್ಪ, ಸಿಬಿಲ್ ಅವ್ರು ಕೊಟ್ಟಿದ್ದು. ಸಿಬಿಲ್ ಅವ್ರು ಏನಕ್ಕೆ ಕೊಡ್ತಾರೋ? ನನ್ನ ಕ್ರೆಡಿಟ್ ಸ್ಕೋರ್ ಕಡಿಮೆ ಆಯ್ತಲ್ಲ ಅದಕ್ಕೆ. ಹೌದಾ? ಹೌದು, ನಿಮ್ ಸಿಬಿಲ್ ರಿಪೋರ್ಟ್ ಅಲ್ಲಿ ಏನೇ ತಪ್ಪಾಗಿದ್ರು ಅದಕ್ಕೆ ನೀವು ರೀಫಂಡ್ ನ ಪಡ್ಕೋಬಹುದು. ಎಸ್, ನಿಮಗೆ ಗೊತ್ತಾ ನಿಮ್ ಫೋನ್ ಬ್ಯಾಟ್ರಿ 1% ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೋ ಅದಕ್ಕಿಂತ ಬೇಗ ಹಾರ್ಡ್ ಎನ್ಕ್ವೈರೀಸ್ ಅಲ್ಲಿ ನಿಮ್ ಕ್ರೆಡಿಟ್ ಸ್ಕೋರ್ ಡ್ರಾಪ್ ಆಗ್ಬೋದು. ಸೊ ಈ ಹಾರ್ಡ್ ಎನ್ಕ್ವೈರೀಸ್ ಅಂದ್ರೆ ಏನು? ನೀವು ಲೋನ್ಗೆ ಅಥವಾ ಕ್ರೆಡಿಟ್ ಗೆ ಅಪ್ಲೈ ಮಾಡಿದಾಗ ನಿಮ್ಗೆ ಲೋನ್ ಕೊಡೋರು ಅಂದ್ರೆ ಲೆಂಡರ್ಸ್ ಮಾಡುವಂತ ಎನ್ಕ್ವೈರಿ. ಇದರಿಂದ ನಿಮ್ ಕ್ರೆಡಿಟ್ ಸ್ಕೋರ್ 5 to 10 ಪಾಯಿಂಟ್ಸ್ ಅಷ್ಟು ಒಂದಷ್ಟು ತಿಂಗಳಿಗೆ ಕಮ್ಮಿ ಆಗ್ಬೋದು. ಹಾಗೆ ನಿಮಗೆ ಗೊತ್ತಿಲ್ಲದೆ ಕೂಡ ಅನ್ಆಥರೈಸ್ಡ್ ಎನ್ಕ್ವೈರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ನಿಮ್ ಕ್ರೆಡಿಟ್ ಸ್ಕೋರ್ ಗೆ ಅಫೆಕ್ಟ್ ಮಾಡಬಹುದು. ಸ್ಕೇರಿ ಅಲ್ವಾ? ಬಟ್ ಈ ರೀತಿ ಸಿಚುಯೇಷನ್ ಅಲ್ಲಿ ನೀವು ಈ ಸ್ಟೆಪ್ಸ್ ನ ಫಾಲೋ ಮಾಡಬಹುದು. ಮೊದಲಿಗೆ ಅಫಿಷಿಯಲ್ ವೆಬ್ಸೈಟ್ ಗೆ ಹೋಗಿ ಲಾಗಿನ್ ಆಗಿ ಅಥವಾ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಕ್ರಿಯೇಟ್ ಮಾಡುವಾಗ ನಿಮ್ ಬ್ಯಾಂಕಿಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್ ಮತ್ತೆ ಪ್ಯಾನ್ ನಂಬರ್ ನ ಯೂಸ್ ಮಾಡಿ. ಆಮೇಲೆ ಸಿಬಿಲ್ ರಿಪೋರ್ಟ್ ನ ಜನರೇಟ್ ಮಾಡಿ. ಇದರಲ್ಲಿ ಮೇನ್ ಆಗಿ ಈ ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡಿ. ಮೊದಲನೇದು ಸಿಬಿಲ್ ಸಮರಿ, ಆಮೇಲೆ ಅಕೌಂಟ್ ಇನ್ಫಾರ್ಮೇಶನ್, ಪರ್ಸನಲ್ ಇನ್ಫಾರ್ಮೇಶನ್, ಹಾಗೇನೆ ಎನ್ಕ್ವೈರಿ ಇನ್ಫಾರ್ಮೇಶನ್. ಇದರಲ್ಲಿ ಏನೇ ತಪ್ಪು ಕಾಣಿಸಿದ್ರು ನೀವು ಸಿಬಿಲ್ ವೆಬ್ಸೈಟ್ ನ ಮೂಲಕ ಬ್ಯಾಂಕ್ ಮೇಲೆ ಡಿಸ್ಪ್ಯೂಟ್ ನ ರೈಸ್ ಮಾಡಬಹುದು. ಮತ್ತೆ ನೀವು ರೈಸ್ ಮಾಡಿದಂತ ಡಿಸ್ಪ್ಯೂಟ್ ಏನಾದ್ರೂ 30 ದಿನದೊಳಗಡೆ ರಿಸಾಲ್ವ್ ಆಗಿಲ್ಲ ಅಂದ್ರೆ ಡಿಸ್ಪ್ಯೂಟ್ ರಿಸಾಲ್ವ್ ಆಗೋ ತನಕ ಬ್ಯಾಂಕ್ ಅವರು ನಿಮಗೆ ಪ್ರತಿ ದಿನ ₹100 ಕಾಂಪನ್ಸೇಷನ್ ಕೂಡ ಕೊಡ್ಬೇಕಾಗುತ್ತೆ. ಸೊ ಇನ್ಮುಂದೆ ಈ ರೀತಿ ಮಿಸ್ಟೇಕ್ಸ್ ನಿಮ್ ಕ್ರೆಡಿಟ್ ಗೆ ಅಡ್ಡಿ ಆಗದೆ ಇರ್ಲಿ. ಹಾಗೆ ಎರರ್ಸ್ ನ ಫಿಕ್ಸ್ ಮಾಡ್ಕೊಂಡು ನಿಮ್ ಫೈನಾನ್ಷಿಯಲ್ ಫ್ಯೂಚರ್ ನ ಸೆಕ್ಯೂರ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಇನ್ಫಾರ್ಮೇಟಿವ್ ಕಂಟೆಂಟ್ ಗೆ ಗ್ರೋ ಕನ್ನಡ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.